ನಮಸ್ತೆ. ಇದು ಕೊಣಬೇಕೊಡ್ಲು, ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕು ಇಟಗಿಯಿಂದ ಅಳವಳ್ಳಿ ಮಾರ್ಗದಲ್ಲಿ ಹರಗಿ ಎಂಬ ಊರಿನ ಬೆಟ್ಟದ ಪ್ರದೇಶದಲ್ಲಿ ಕಾಣುವಂಥ ಒಂದು ತೊರೆ. ಇದೊಂದು ಆಕರ್ಷಕ ತಾಣ ಆಗಿತ್ತು. 1980ರ ಸುಮಾರು, ನಾನು ಆಗ 6-8 ವರ್ಷದ ಹುಡುಗನಿದ್ದಾಗ ಇದು ನನಗೊಂದು ಆಕರ್ಷಕವಾದಂತಹ ಒಂದು ತಾಣ ಆಗಿತ್ತು ಅಂತ ಹೇಳಿ ಈಗ ನೆನಪಾಗ್ತದೆ. ಇಲ್ಲಿಂದ ಆಗಿನ ನಮ್ಮನೆ, ಅಂದರೆ ನಾವು ಆಗ ಹಳೆ ಮನೆಯಲ್ಲಿದ್ವಿ, ಅಲ್ಲಿಗೆ ಹರಣಿ ನೀರು ಬರ್ತಿತ್ತು. ಹರಣಿ ನೀರು ಅಂದರೆ ಕಾಡ ತೊರೆಗೆ ಒಂದು ಸಣ್ಣ ಹೊಂಡವನ್ನು ನಿರ್ಮಿಸಿ ಅದರ ಕೆಳಭಾಗದಲ್ಲಿ ಇರುವಂತಹ ಮನೆಗಳಿಗೆ ಏನು ದೈನಂದಿನ ಬಳಕೆಗೆ ಕೊಂಡು ಹೋಗ್ತಾ ಇರುವಂತಹ ನೀರಿನ ವ್ಯವಸ್ಥೆ. ಇದು ಒಂದು ರೀತಿ ಗ್ರಾವಿಟಿ ಆಧಾರದಲ್ಲಿ ನೀರು ಕೆಳಕ್ಕೆ ಹರಿದು ಅದನ್ನು ನಾವು ಬಳಕೆ ಮಾಡೋ ವಿಧಾನ. ಆ ಮೂಲಕ ಬಂದಂತಹ ನೀರನ್ನು ಮನೆ ಬಳಕೆ ಅಥವಾ ದನಕರುಗಳಿಗೆ ಸ್ನಾನಕ್ಕೆ, ಕೆಲವು ಮಟ್ಟಿಗೆ ಕುಡಿಯುವುದಕ್ಕೂ ಕೂಡ ಬಳಸುವಂಥದ್ದಿತ್ತು. ಸೊ ಅಂಥದ್ದೊಂದು ವ್ಯವಸ್ಥೆಯನ್ನು ಪ್ರತಿ ವರ್ಷವೂ ನವೆಂಬರ್ ತಿಂಗಳಲ್ಲಿ ಅಲ್ಲೆಲ್ಲ ಒಂದು ಅದ್ಲೆ ಹಾಕಿ, ಅದ್ಲೆ ಅಂತಂದರೆ ಅಡಿಕೆಯ ಒಂದು ದೋಣಿ, ಅದನ್ನು ಹಾಕಿ ಅದನ್ನೆಲ್ಲ ನಮ್ಮ ಅಪ್ಪ ಚಿಕ್ಕಪ್ಪ ಎಲ್ಲ ಸೇರಿ ಅದನ್ನು ಸೆಟ್ ಮಾಡ್ತಿದ್ರು. ನವಂಬರ್ದಿಂದ ಮಾರ್ಚ್ ತನಕ ಇಲ್ಲಿಂದ ನಮ್ಮ ಮನೆಗೆ ನೀರು ಬರುವಂಥದ್ದು. ಇದು ಆ ಭಾಗದಲ್ಲಿ, ವಿಶೇಷವಾಗಿ ಯಲ್ಲಾಪುರ ಭಾಗದಲ್ಲಿ ತುಂಬ ಇರುವಂಥದ್ದು. ಆದರೆ ಈಗ ಎಲ್ಲ ಮನೆಗಳಲ್ಲೂ ಪಂಪ್ ಸೆಟ್ಟು, ಬಾವಿ ಎಲ್ಲ ವ್ಯವಸ್ಥೆ ಆಗಿದ್ದಕ್ಕಾಗಿ ಯಾರೂ ಇಂಥದ್ದನ್ನೆಲ್ಲ ಹೆಚ್ಚು ಬಳಸದೇ ಇರೋದಕ್ಕಾಗಿ ಇದು ಈಗ ಬಳಸದೇ ಇರುವಂಥ ವ್ಯವಸ್ಥೆ ಆಗಿಬಿಟ್ಟಿದೆ. ವಿಶೇಷ ಅಂತಂದರೆ, ಆಗ ಒಂದು ಸಣ್ಣ ಘಟನೆ ಕೂಡ ನನಗೆ ಈ ಪ್ಲೇಸ್ ಜೊತೆಗೆ ನೆನಪಿದೆ. ಅಂತಂದರೆ, ಒಮ್ಮೆ ಮಳೆಗಾಲ ಅನಿಸುತ್ತೆ, ಮನೆಯಲ್ಲಿ ನಾನು ಸಣ್ಣದಾಗಿ ಏನೋ ತಂಟೆ ತಕರಾರು ಮಾಡಿಯೋ ಅಥವಾ ಗಲಾಟೆ ಮಾಡಿಯೋ ಬಂದ ಸಂದರ್ಭದಲ್ಲಿ ಇಲ್ಲಿ ಬಂದು ಅಡ್ಕೊಂಡಿದ್ದೆ. ಹಾಗೆ ಅಡ್ಕೊಂಡು ನಾನು ತುಂಬ ಕಳೆದೋಗಿದ್ದೆ. ಮನೆಯಲ್ಲೆಲ್ಲ ಹುಡುಕಿ ಆಮೇಲೆ ನನ್ನ ಕರ್ಕೊಂಡು ಹೋಗಿದ್ದರು. ಆಗ ನನಗೆ ನಾಚಿಕೆ ಆಗಿತ್ತು. ಬಟ್ ಈಗ ಇದೊಂದು ಒಳ್ಳೆಯದಾದಂತಹ ನೆನಪು. ನೋಡಿ ನೀರಲ್ಲಿ ಹೇಗಿದೆ ಈಗ ಅಂತ. ಇದು ಮೊನ್ನೆ ನಾನು ಏಪ್ರಿಲ್ನಲ್ಲಿ ಹೋದಂಥ ಸಂದರ್ಭದಲ್ಲಿ ತೆಗೆದಂಥ ಫೋಟೋ. ನನ್ನ ಜೊತೆಗೆ ನಾನು ತುಂಬ ಕುತೂಹಲದಿಂದ ಅಲ್ಲಿ ವಿಸಿಟ್ ಮಾಡಿದಾಗ ನನ್ನ ಅಣ್ಣನ ಮಗಳು ಶ್ರೇಯಾ, ಅವಳು ಸಸ್ಯಶಾಸ್ತ್ರದ ವಿದ್ಯಾರ್ಥಿನಿ, ಅವಳು ಇದನ್ನೆಲ್ಲ ಕೆಲವಷ್ಟು ವಿವರಿಸ್ತಾ ಇದ್ಲು. ಅವಳಿಗೂ ಆಶ್ಚರ್ಯ ಆಯಿತು. ಅವಳು ಫಸ್ಟ್ ಟೈಮ್ ನೋಡಿಲ್ಲಂತೆ. ಇತ್ತೀಚೆಗೆ ಒಂದು 90ರ ದಶಕ ಆಮೇಲೆ 2000 ನಂತರ ಇಲ್ಲಿ ಯಾರೂ ಕೂಡ ಹೆಚ್ಚು ವಿಸಿಟ್ ಮಾಡ್ತಾಯಿಲ್ಲ. ನಾನು ಇದನ್ನು ಯಾಕೆ ಇಲ್ಲಿ ಪ್ರಸ್ತಾಪ ಮಾಡ್ತಾಯಿದ್ದೀನಿ ಅಂತಂದರೆ, ನೋಡಿ, ಈ ಹಿಂದಿನ ಕಾಲದಲ್ಲಿ ಇದು ಬಳಕೆಗೆ ಇದ್ದಿದ್ದಕ್ಕಾಗಿ ಇದು ಏನೋ ಒಂದು ರೀತಿ ಆಕರ್ಷಕ ತಾಣ ಆಗಿತ್ತು. ಹರಗಿ ಅಂತ ಊರಿಗೆ ಇಲ್ಲಿ ಎಲ್ಲೋ ಊರಲ್ಲಿ ಬೇಸರ ಆದಾಗ ಒಂದು ಸಣ್ಣದಾದಂಥ ತೊರೆಯಲ್ಲಿ ಹೋಗಿ ವಿಸಿಟ್ ಮಾಡ್ಬೋದಾದಂಥ ಅದ್ಭುತವಾದಂತಹ ತಾಣ ಇದಾಗಲಿಕ್ಕೆ ಅವಕಾಶ ಇದೆ. ಉದಾಹರಣೆಗೆ ನರೇಗಾ ಇರ್ಬೋದು, ಅಥವಾ ಒಂದು ಆಸಕ್ತಿ ವಹಿಸಿದರೆ ಊರವರೆಲ್ಲ ಸೇರಿ ಮಾಡಿದರೆ ಅದ್ಭುತವಾಗಿ ಬೇಸಿಗೆಯಲ್ಲಿ ಪ್ರಾಣಿಗಳಿಗೆ ಕುಡಿಯುವ ನೀರು, ಅಥವಾ ವಿಶೇಷವಾಗಿ ವನ್ಯಜೀವಿಗಳಿಗೆ ಒಂದು ತಾಣ ಇದಾಗ್ಬೋದು ಅಂತ ಹೇಳಿ ನನಗನ್ನಿಸಿತು. ಹಾಗೆ ನಾನಲ್ಲಿ ಹೋದಾಗ ಈ ಸಲ ಅದನ್ನೊಂದು ವಿಸಿಟ್ ಮಾಡಿದಾಗ ಅಲ್ಲಿ ಯಾವುದೇ ಒಂದು ರೀತಿಯ ಮೊದಲಿನ ಸೌಂದರ್ಯ ಕೂಡ ಇರಲಿಲ್ಲ. ಅಲ್ಲೆಲ್ಲ ಇದೇ ರೀತಿ ಕೆಲವು ಕಡೆ ನೋಡಿ ಅದೊಂದು ವಿಶೇಷ. ಅಂದರೆ ಅಲ್ಲಿಯ ಬಂಡೆಗಳ ಆಕರ್ಷಣೆ ತುಂಬ ಚೆನ್ನಾಗಿದೆ. ಅದರ ಜೊತೆಗೆ ಕೆಲವು ದನಗಳು ಕೂಡ ನೀರು ಕುಡಿಲಿಕ್ಕೆಲ್ಲ ಬರ್ತವೆ. ಹಾಗೆ ಈಗೆಲ್ಲ ಅದೆಲ್ಲ ಹೂಳು ತುಂಬಿರೋದಕ್ಕಾಗಿ ಅಲ್ಲಿ ಏನೂ ತುಂಬ ಚೆನ್ನಾಗಿ ಕಾಣೋದಿಲ್ಲ. ಹೊರಗಿನ ಈ ಸಿಟಿ ಜನರಿಗೆಲ್ಲ
ಇದನ್ನೆಲ್ಲ ನೋಡ್ರೆ ತುಂಬ ಆಶ್ಚರ್ಯ ಆಗ್ಬೋದು. ನಮ್ಮ ಬೆಟ್ಟ ಪರಿಸರದಲ್ಲಿ ಇದು ಮಳೆಗಾಲದಲ್ಲಿ ತುಂಬಿ ಹರಿಯುವಂತಹ ಸಣ್ಣದಾದ ಹಳ್ಳ. ಆದರೆ ಬೇಸಿಗೆ ಬಂದಾಗ ಕ್ರಮೇಣವಾಗಿ ಕಡಿಮೆ ಆದರೂ ಕೂಡ ಕೆಲವು ಈ ಬಂಡೆಗಳ ಮರೆಯಲ್ಲಿ ಎಲ್ಲ ನೀರಿರ್ತದೆ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಸಣ್ಣ ಸಣ್ಣದಾದಂತಹ ಒಂದು ದೇವಸ್ಥಾನಗಳಿರ್ತದೆ ಅಥವಾ ಇನ್ನೇನೋ ಒಂದು ಗುಡಿಗಳಿರ್ತದೆ. ಇಂಥದ್ದನ್ನು ಕೂಡ ನಾವು ಡೆವಲಪ್ಮೆಂಟ್ ಮಾಡಿಸ್ಕೊಂಡ್ರೆ ನಿಜಕ್ಕೂ ಒಂದು ಊರಿಗೆ ಹೊಸ ಆಕರ್ಷಣೆ ಆಗ್ಬೋದು ಅಂತ ಹೇಳಿ ನನಗೆ ಈ ಹಂತದಲ್ಲಿ ನನಗೊಂದು ಅನಿಸಿತು. ಹಾಗೆ ನೋಡಿದ್ರೆ ಇಂಥ ತಾಣಗಳು ತುಂಬ ಮಲೆನಾಡಿನಲ್ಲೆಲ್ಲ ಇರ್ತವೆ. ಬಟ್ ಈಗ ಇದು ಒಂದು ರೀತಿಯ ಅಷ್ಟೇನು ಆಕರ್ಷಣೆ ಇಲ್ಲದಂಥ ಒಂದು ತೊರೆಯಾಗಿ ಉಳಿದಿದೆ. ಇದನ್ನು ನಿಮಗೆ ತೋರಿಸ್ಲಿಕ್ಕೆ ನನಗೊಂದು ರೀತಿ ಹೆಮ್ಮೆ ಅನಿಸಿತು. ಅದಕ್ಕಾಗಿ ಒಂದು ವಿಡಿಯೋ ಮಾಡಿದ್ದೀನಿ.